ಯಾವ ರಾಜಕೀಯ ನಾಯಕರಿಗೂ ಹಿಂದೆ ಯಡಿಯೂರಪ್ಪನ ಹೊರಗೆ ಹಾಕಿದಾಗೂ ಇಂಥ ಹೋರಾಟ ಆಗಿಲ್ಲ, ಸಿದ್ದರಾಮಯ್ಯನ ಹೊರಗೆ ಹಾಕಿದಾಗೂ ಹೋರಾಟ ಆಗಿಲ್ಲ. ವೀರೇಂದ್ರ ಪಾಟೀಲ್ ನಮ್ಮ ಮುಖ್ಯಮಂತ್ರಿ ಪದದಿಂದ ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿ ಇಳಿಸಿದಾಗೂ ಇಷ್ಟು ದೊಡ್ಡ ಪ್ರತಿಭಟನೆ ಆಗಿಲ್ಲ. ಇಷ್ಟೆಲ್ಲ ಪ್ರತಿಭಟನೆಗೆ ಜನರ ಸ್ವಯಂ ಪ್ರೇರಿತರಾಗಿ ಇವತ್ತು ಏನು ಹೋರಾಟ ಮಾಡ್ತಾಯಿದ್ದಾರೆ, ಇದಕ್ಕೆ ನಾವೇನು ಯಾರಿಗೂ ರೊಕ್ಕ ಕೊಟ್ಟಿಲ್ಲ, ಯಾರಿಗೂ ಫೋನ್ ಮಾಡಿಲ್ಲ. ಜನರ ಭಾವನೆ ಏನಿದೆ ಅಂದರೆ ಹಿಂದುತ್ವದ ಪರವಾಗಿರುವ ನಾಯಕರನ್ನು ತುಳಿತಾ ಇದ್ದಾರೆ. ಹಿಂದೂ ಪರವಾಗಿ ಮಾತಾಡೇಬಾರ್ದು, ಹಿಂದೂಗಳಿಗೆ ಅನ್ಯಾಯದಾಗ ಎಲ್ಲಿ ಇವತ್ತು ಕೊಲೆ ಆಯಿತು, ಅನೇಕ ಕಡೆ ಹಿಂದೂ ಕಾರ್ಯಕರ್ತರು ಕೊಲೆ ಆಯಿತು, ಅಲ್ಲಿ ಯಾವ ಬಿ ಜೆ ಪಿ ನಾಯಕರು ಹೋಗಲಿಲ್ಲ. ಶಿವಮೊಗ್ಗದಲ್ಲೇ ಕೊಲೆ ಆಯಿತು, ಒಬ್ಬ ಹಿಂದೂ ಅಮಾನುಷವಾಗಿ ಒಬ್ಬ ಯುವಕನನ್ನು 4 ಮುಸ್ಲಿಂ ಮತಾಂಧರು ಕೊಚ್ಚಿ ಹೊಡೆದರು. ಅಷ್ಟಾದರೂ ಸಹಿತ ಅಲ್ಲೇ ಯಡಿಯೂರಪ್ಪನ ಜಿಲ್ಲೆ ಯಾರಿಗಾದ್ರೂ ಏನಾರು ಶಿಕ್ಷೆ ಮಾಡ್ದ, ಏನಾರು ಎನ್ಕೌಂಟ್ರ್ ಮಾಡಿದ್ರ, ಔರಂಗಜೇಬನ ಸರ್ಕಲ್ನಲ್ಲಿ ಫೋಟೋ ಹಾಕ್ತಾರೆ ದೊಡ್ಡ ವೀರ್ ಸಾವರ್ಕರರ ಮೂರ್ತಿಗೆ ಅಪಮಾನ ಮಾಡ್ತಾರೆ ಶಿವಮೊಗ್ಗದಲ್ಲಿ. ಆ ಯುವಕನ ಮನೆಗೆ ಮೊದಲು ನಾನು ಹೋಗಿ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟೆ. ಅಲ್ಲಿವರೆಗೆ ಯಾವ ಶಿವಮೊಗ್ಗದ ಯಾವ ಯಡಿಯೂರಪ್ಪ ಕುಟುಂಬ ಬರಲಿಲ್ಲ, ಯಾರೂ ಬಂದಿರಲಿಲ್ಲ. ನಾವು ಹೋದ ಮ್ಯಾಗ ಎಲ್ಲರೂ ಅಲ್ಲಿಂದ ಹೋಗ್ಲಿಕ್ಕೆ ಚಾಲು ಮಾಡೋರು. ಎಲ್ಲೆಲ್ಲಿ ಅನ್ಯಾಯ ಆದಾಗ ಇವತ್ತು ಮಂಗಳೂರಿನಲ್ಲಿ ಒಬ್ಬ ಕಳ್ಳನನ್ನು ಹಿಡಿದದ್ದಕ್ಕೆ ಒಬ್ಬ ಗೋರಕ್ಷಕನ ಕೊಲೆ ಆಯಿತು, ಅವ್ರ ಮನೆಗೆ ಹೋಗಿ ಅಲ್ಲಿಯೂ 1 ಲಕ್ಷ ರೂಪಾಯಿ ಕೊಟ್ಟಿವಿ, ಸಾಂತ್ವನ ಹೇಳಿದ್ವಿ. ಈ ರೀತಿ ರಾಜ್ಯದಲ್ಲಿ ನಿನ್ನೆ ಕೊಡಗುದಲ್ಲಿ ಆಗಿದೆ. ನಮ್ಮ ಒಂದು ಇದಕ್ಕೇ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ರೆ ಏನು ಈ ಕಾನೂನು ಘಟಕ ಏನಿದೆಯಲ್ಲ ಬಿ ಜೆ ಪಿಲಿ ಏನು ಯಾವುದೇ ಸಹಾಯ ಯಾರಿಗೂ ಮಾಡ್ತಾಯಿಲ್ಲ. ಇವತ್ತು ನನ್ನ ಮೇಲೆ ಇಟ್ಟು ವಿಶ್ವಾಸ ಇಟ್ಟು ಇವತ್ತು ಹೋರಾಟ ಮಾಡುವಾಗ ನಮ್ಮ ಸಮುದಾಯದವರು ಸಹ ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ. ಕೂಡಲ ಸಂಗಮ ಸ್ವಾಮಿಗಳು ಇವತ್ತು ನಾವೇನು ಕೂಡಲ ಸ್ವಾಮಿಗಳಿಗೆ ವಿನಂತಿ ಮಾಡ್ಕೊಂಡೆಲ್ಲ ನನ್ನ ಪರವಾಗಿ ನೀವು ಹೇಳಿಕೆ ಕೊಡ್ರಿ, ನನ್ನ ಪರವಾಗಿ ನೀವು ಹೋರಾಟ ಮಾಡಿಸ್ರಿ ಅಂತ ಎಲ್ಲಿಯೂ ಹೇಳಿಲ್ಲ ಪಾಪ ಅವರಿಗೆ. ಕೂಡಲ ಸಂಗಮ ಸ್ವಾಮಿಗಳು ಏನು ನಮ್ಮ ಮೀಸಲಾತಿ ಹೋರಾಟದಲ್ಲಿ ಪಾದಯಾತ್ರೆ ಮಾಡಿದ್ರು, ಆ ಪಾದಯಾತ್ರೆನೂ ಉದ್ಘಾಟನೆ ಮಾಡಿದವನೇ ನಾನೇ. ಅವಾಗ ಸ್ವಾಮಿಗಳಿಗೆ ಒಂದು ಷರತ್ತು ಹಾಕಿದ್ದೆ ನಾನು, ನೀವು ಹೋರಾಟ ಬೆಂಗಳೂರವರೆಗೆ ಮಾಡಬೇಕು, ಮಧ್ಯದಲ್ಲಿ ಯಾರೋ ಬಂದು ನಿಮ್ಗೆ ಆಸೆ ಆಮಿಸಿ ತೋರಿಸ್ತಾರೆ, ನಿಮ್ಗೆ ದೊಡ್ಡ ಮಟ್ಟಕ್ಕೆ ದೊಡ್ಡ ಹಣ ಕೊಡ್ತೀವಿ, ನೀವು ವಾಪಸ್ ತಗೋರಿ, ಇದಕ್ಕೆ ಯಾವುದಕ್ಕರೆ ಈಡಾದರೆ ನಾನು ಇದು ಬರೋದಿಲ್ಲ ಅಂತ ಹೇಳ್ದಾಗ ಪಾಪ ಸ್ವಾಮಿಗಳು ಸುಮಾರು 700 ಕಿಲೋಮೀಟ್ರ್ ಕೂಡಲ ಸಂಗಮದ ಪಾದಯಾತ್ರೆ ಮಾಡಿದ್ರು. ಯಾರ ಕಡೆಯೂ ದುಡ್ಡು ತಗೋಲಿಲ್ಲ. ತಕ್ಷಣ ಅವಾಗ ಹುಬ್ಬಳ್ಳಿಯ ಒಬ್ಬ ಮಹಾನ್ ವಕೀಲ ಏನು ನಿನ್ನೆ ಪ್ರೆಸ್ ಮೀಟ್ ಮಾಡ್ಯಾರಲ್ಲ, ಹರಪನಹಳ್ಳಿಗೆ ಬಂದು ಸ್ವಾಮೀಜಿಯವ್ರನ್ನ ಭೇಟಿಯಾಗಿ ನನ್ನ ಯಡಿಯೂರಪ್ಪನವ್ರು ಕೊಟ್ಟು ಕಳಿಸ್ಯಾರ, ನಿಮಗೆ ಕಾಲು ನುಸ್ತಾವ ಅಂತೇಳಿ ನೆಪ ಮಾಡಿ ಈ ಹೋರಾಟ ಇಲ್ಲಿಗೆ ಸ್ಥಗಿತ ಮಾಡಿರಿ, ನಿಮ್ಮ ಮಟ್ಟಕ್ಕೆ ಹಂಗೆ ಹರಿಹರ ಮಟ್ಟಕ್ಕೆ 10 ಕೋಟಿ ರೂಪಾಯಿ ಕೊಡಿಸಿದ್ದೀನಿ, ಯಡಿಯೂರಪ್ಪರು ಕೊಟ್ಟಾರಲ್ಲ ಹಂಗೆ ನಿಮಗೂ 10 ಕೋಟಿ ರೂಪಾಯಿ ನಿಮ್ಮ ಮಟ್ಟಕ್ಕೆ ಕೊಡ್ತೀವಿ, ನೀವು ಹೋರಾಟ ಸ್ಥಗಿತ ಮಾಡಿರಿ, ಸುಮ್ಮನೆ ಯಾಕೆ ಹೈರಾಣ ಆಗ್ತೀರ ಅಂಥೇಳಿ ಇಲ್ಲೇನೆ ನಿನ್ನೆ ಪ್ರೆಸ್ ಮೀಟ್ ಮಾಡೋದಲ್ಲ ಆ ಮಹಾನ್ ನಾಯಕ. ಅವತ್ತು ನಾನು ಅಲ್ಲೇ ಇದ್ದೆ, ಹರಪನಹಳ್ಳಿ ಸಭೆ ಮುಗಿದ ಮ್ಯಾಗ ಇವರು ಹೇಳಿದ್ರು ಗುರುಗಳು ಹಿಂಗೆ ಬಂದಿದ್ದ, ಹೀಗೆ ನನಗೆ ಆಸೆ ಆಮಿಷ ಹತ್ತದ. ನಾನು ಹೇಳಿದೆ, ಸಮುದಾಯದ ಸಲುವಾಗಿ ಹೋರಾಟ ಮಾಡಕತ್ತೀರಿ, ಇಂಥ ಹರಿಹರಕ್ಕೆ 10 ಕೋಟಿ ಕೊಟ್ಟರೆ ನಿಮಗೂ ಕೊಡ್ತಾರೆ ಅನ್ನುವಂಥ ಕಾರಣದಿಂದ ನೀವು ಏನಾದರೂ ಬಿಟ್ಟರೆ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತದೆ. ಪಾಪ ಅವರು ಯಾವುದೂ ಒಪ್ಪಲಿಲ್ಲ, ನಿಸ್ವಾರ್ಥವಾಗಿ ಇವತ್ತು ಪಾದಯಾತ್ರೆ ಮಾಡಿದ್ರು. ನಿಸ್ವಾರ್ಥಕವಾಗಿ ಇವತ್ತಿನವರೆಗೂ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕಂತೇಳಿ ಹೋರಾಟ ಮಾಡ್ತಾಯಿದ್ದಾರೆ. ಅವ್ರು ಯಾರ ಕಡೆಯಿಂದ ದುಡ್ಡು ತೊಗೋದಿಲ್ಲ, ಯಾರ ಕಡೆಯಿಂದ ದುಡ್ಡಿನ ಆಮಿಷಕ್ಕೆ ಒಳಗಾಗುವಂಥವ್ರಲ್ಲ. ಸಮುದಾಯದ ಯಾವುದೇ ವ್ಯಕ್ತಿಗೆ, ಅದು ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಯಾವುದೇ ಸಮುದಾಯದ ವ್ಯಕ್ತಿಗಳಿಗೆ ಅನ್ಯಾಯ ಆದಾಗ ಅವ್ರ ಬಗ್ಗೆ ಪ್ರತಿಭಟನೆ ಮಾಡ್ಯಾರ. ಇವತ್ತು ವಿನಯ್ ಕುಲಕರ್ಣಿ ಅವರು ಅವರ ಸಂಕಟ ಬಂದಾಗ ಅವ್ರ ಪರವಾಗಿ ನಿಂತು ಮಾತಾಡ್ಯಾರ. ಅಲ್ಲೊಬ್ಬ ಅದಾನ ಅಲ್ಲಿ ಬಾಗಲಕೋಟದಾಗ, ಅವ್ನು ಹೆಂಡತಿ ಟಿಕೆಟ್ ತೊಗೊಳಕ್ಕೂ ಸಹಿತ ಗುರುಗಳನ್ನ ದಿಲ್ಲಿ ಕರ್ಕೊಂಡು ಹೋಗಿದ್ದೆ, ಖರ್ಗೆ ಅವ್ರನ್ನ ಭೇಟಿ ಮಾಡಿಸಿ ಭಾಳ ದೊಡ್ಡ ಸಮುದಾಯ ಇತ್ತು, ನಮಗೆ ಟಿಕೆಟ್ ತೊಗೊಳ್ರಿ ಅಂತೇಳಿ. ಇವರೇನು ನಮ್ಮ ಲಕ್ಷ್ಮೀ ಅಕ್ಕ ಮಾತಾಡ್ಲಕತ್ತಾರ, ಹೆಬ್ಬಾಳ್ಕರು
ಇವರು ತಮ್ಮ ಆಶೀರ್ವಾದ ಮಾಡಿರಿ ಗುರುಗಳು ಅಂತ ಹೇಳಿ ಇವರು ಬಂದು ಕೊಟ್ಟಿರ್ತಿದ್ರು. ಭಾಳ ವೀರಾವೇಶವಾಗಿ ಮಾತಾಡ್ತಿದ್ರು ನಮ್ಮ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನನ್ನ ಪ್ರಾಣ ಕೊಡ್ತೀನಿ, ನಾ ಏನಾದ್ರು ಅಧಿಕಾರನಾಗಿದ್ದೆ ಅಂದ್ರೆ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಕ್ಕಿಲ್ಕಂಡು ರಾಜೀನಾಮೆ ಬೀಸ್ತಿದ್ದೆ ಅಂತಿದ್ದು. ಈಗ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, ಯತ್ನಾಳ್ ಪರವಾಗಿ ನೀವು ಯಾಕೆ ಹೋರಾಟ ಮಾಡ್ತಾಯಿದ್ದೀರಿ? ನಿನ್ನೆ ಮಾಡಿದ್ರಲ್ಲ ಪ್ರೆಸ್ ಮೀಟು, ಅವ ಯಾವನೋ ರಾಷ್ಟ್ರೀಯ ಪಂಚಮಸಾಲಿ ಟ್ರಸ್ಟ್ ಏನರದು ಅದರ ಅಧ್ಯಕ್ಷತೆ. ಅಖಿಲ ಭಾರತೀಯ ತನ್ನ ಊರು ಬಿಟ್ಟು ಮುಂದಿನ ಊರು ಗುರ್ತಿಲ್ಲ. ಈ ಅಖಿಲ ಭಾರತ ರಾಷ್ಟ್ರೀಯ ಅಧ್ಯಕ್ಷ. ಈಗೇನು ಕೂಡಲ ಸಂಗಮ ಸ್ವಾಮಿಗಳ ಪೀಠ ಇದೆಯಲ್ಲ, ಈ ಪೀಠದ ಆಸ್ತಿ ತನ್ನ ಹೆಸರಲ್ಲೇ ಮಾಡ್ಕೊಂಡಾನೆ. ಅದು ಇನ್ನೂ ತನಕ ಆ ಟ್ರಸ್ಟಿಗೂ ಮಾಡಿಲ್ಲ, ಸ್ವಾಮಿಗಳ ಹೆಸರಲ್ಲೇ ಮಾಡಿಲ್ಲ. 6 ಎಕರೆ ಒಂದಿದೆ, 2 ಎಕರೆ ಅದನ್ನು ತನ್ನ ಹೆಸರಲ್ಲೇ ಮಾಡ್ಕೊಂಡು ಏನು ಮಾಡ್ಯಾನ ಇವಾಗ ಗಂಡಗಬ್ರು. ತನ್ನ ಫ್ಯಾಮ್ಲಿ ಇನ್ನೊಂದು ಅಸೂಟಿ ಒಬ್ಬ ಅದಾನ ಪಂಚಮಸಾಲಿ ಲೀಡರು. ಇವರಿಬ್ಬರು ತಮ್ಮ ಫ್ಯಾಮ್ಲಿಯವ್ರನ್ನೇ ಡೈರೆಕ್ಟರ್ ಮಾಡಿಬಿಟ್ಟಾರೆ, ಟ್ರಸ್ಟಿಗಳು ಮಾಡ್ಕೊಟ್ಟಾರೆ ಆ ಇದಕ್ಕೆ. ಅದ್ರಾಗ ಸಮಾಜದವ್ರು ಯಾರೂ ಇಲ್ಲ, ಬರೀ ಗದಗದ ಈ 2 ಕುಟುಂಬಗಳು. ಈಗೇನು ಕೂಡಲ ಸಂಗಮ ಸ್ವಾಮಿಗಳ ಮಠ ಐತಲ್ಲ ಪೀಠ, ಅದು ಅವರು ಖಾಸಗಿ ಆಸ್ತಿ ಮಾಡ್ಕೊಂಡಾರೆ. ಇಲ್ಲೊಂದು ಹುಬ್ಬಳ್ಳಿಯಾಗ ಒಂದು ಅಕೌಂಟ್ ತೆಗೆದಾರು. ಅಕೌಂಟ್ ತೆಗೆದು ಅದ್ರ ಹೆಸರಲ್ಲೇ ರೊಕ್ಕ ಎತ್ತಿ ಸಮಾಜದ ರೊಕ್ಕ ತಿಂದಾರೆ. ಅವ್ರೇನು ನಿನ್ನೆ ಇನ್ನೊಬ್ಬ ಇತ್ತು ಅವ್ರ ಮಗಲ, ಅವನ ಹೆಸರು ಹೇಳಕ್ಕೆ ಬರೋದಿಲ್ಲ, ನನ್ನ ನಾಚಿಕೆ ಆಗ್ತೈತೆ ಅವನು. ಇವರೆಲ್ಲ ಸಮುದಾಯದ ಹೆಸರಲ್ಲೇ 2018 ಕೂಡಲ ಸಂಗಮ ಪೀಠ ಟ್ರಸ್ಟ್ ಅಧ್ಯಕ್ಷ ಅಂತೇಳಿ ಅದು ಕರೆ ಗುರುಗಳನ್ನ ಮಾಡಬೇಕು. ಇವ ಪ್ರಬಣ್ಣ ಹುಣಸಿಕಟ್ಟಿ ಮೋಸ ಮಾಡಿ ಇವತ್ತು ಅದರ ಅಧ್ಯಕ್ಷ ಆಗಿ ಇವತ್ತು ನೋಡ್ರಿ ಅಲ್ಲಿ ಇರುವಂಥ ಆಸ್ತಿ ಎಲ್ಲ ತನ್ನ ಪರ್ಸನಲ್ ಮಾಡ್ಕೊಂಡಾನ. ಅಲ್ಲೇನು ಡೈರೆಕ್ಟ್ರ್ ಏನೋ ಟ್ರಸ್ಟಿ ಐತಿ ಅಲ್ಲಿ ಎಲ್ಲರೂ ಅವ್ರ ಫ್ಯಾಮ್ಲಿನೇ ಮಕ್ಕಳು ಮೊಮ್ಮಕ್ಕಳು ಮಾಡ್ಕೊಂಡಾನ. ಒಂದು ದಿವಸನೂ ಕೂಡಲ ಸಂಗಮ ಪೀಠಕ್ಕೆ ಬಂದಿಲ್ಲ. ಇಂಥ ದೊಡ್ಡ ಹೋರಾಟ ಪಾದಯಾತ್ರೆ ನಮ್ಮ ಗುರುಗಳು ಮಾಡಿದಾಗ ಇವ ಪ್ರಬಣ ಹುಂಚಿಕಟ್ಟಿಯಲ್ಲಿದ್ದು ಗೊತ್ತಿಲ್ಲ. ಈಗೇನು ನಿನ್ನೆ ಖ್ಯಾತ ನ್ಯಾಯವಾದಿ ಒಬ್ರು ಇದ್ರಲ್ಲ ನಿಮ್ಮ ಪ್ರೆಸ್ ಮೀಟ್ನಾಗ, ಈ ವ್ಯಕ್ತಿ ನಮ್ಮ ಸ್ವಾಮಿಗಳಿಗೆ ಆಮಿಷ ಹಚ್ಚಿ, ಯಾಕಂದ್ರೆ ಮೊದಲು ಯಡಿಯೂರಪ್ಪನ ಚೇಲ ಅವನು. ಇಲ್ಲಿ ಅವನು ಯಾವುದಕ್ಕೆ ಉಪಯೋಗ ಮಾಡಿದ ಯಡಿಯೂರಪ್ಪ ಅಂದರೆ, ಇಲ್ಲಿರುವಂಥ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಯವ್ರನ್ನ ಸೋಲಿಸಲಿಕ್ಕೆ, ಅರವಿಂದ್ ಬೆಲ್ಲ ಸೋಲಿಸಲಿಕ್ಕೆ ಕಾಂಗ್ರೆಸ್ಗೆ ಸೇರಿಸಿ ಅಲ್ಲಿ ಕ್ಯಾಂಡಿಡೇಟ್ ಮಾಡ್ಲಿಕ್ಕೆ ಓಡಾಡಿದ್ರು. ಟಿಕೆಟ್ ಸಿಗಲಿಲ್ಲ. ಈಗ ಹೇಳ್ತಾರೆ ಗುರುಗಳು ಒಂದೇ ವ್ಯಕ್ತಿ ಅಂತ ನಾನಂತರೂ ಹೇಳಿಲ್ಲ ಗುರುಗಳಿಗೆ. ಎಂದೂ ನನ್ನ ರಾಜಕೀಯವಾಗಿ ನಮ್ಮ ಗುರುಗಳನ್ನ ನಾ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ. ನನ್ನ ಸಲುವಾಗಿ ಮಂತ್ರಿ ಮಾಡೋದ್ರ ಸಲುವಾಗಿ ಕರ್ಕೊಂಡು ಹೋಗೋದು ದಿಲ್ಲಿಗೆ, ನನಗೆ MLA ಟಿಕೆಟ್ ಕೊಡಿಸೋದ್ರ ಸಲುವಾಗಿ ದಿಲ್ಲಿಗೆ ಕರ್ಕೊಂಡು ಹೋಗೋದು. ನಾ ಯಾವಾಗಲೂ ಯಾವುದೇ ಮಠಾಧೀಶರ ಸಹಾಯ ತಗೊಂಡು ಅವ್ರನ್ನ ರಾಜಕೀಯಕರಣಗೊಳಿಸಿ ನನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡಿಲ್ಲ. ಇವತ್ತು ಕೂಡಲ ಸಂಗಮ ಸ್ವಾಮಿಗಳು ನಿಜವಾಗಿಯೂ ನಮ್ಮ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿರುವಂಥ ವೀರಶೈವ ಲಿಂಗಾಯತರು ಈ 2D ಆದರೂ ನಮ್ಮ ಬಸವರಾಜ ಬೊಮ್ಮಾಯಿ ಕೊಟ್ಟರು. ಅದನ್ನು ಕೊಡ್ತಿದ್ದಿಲ್ಲ ಯಡಿಯೂರಪ್ಪ, ಅದನ್ನು ಕೊಡಬಾರ್ದತ್ತೇ ಇತ್ತು. ಯಡಿಯೂರಪ್ಪ ದೊಡ್ಡ ವ್ಯಕ್ತಿಯಾಗಿದ್ದೇ ವೀರಶೈವ ಲಿಂಗಾಯತರ ಹೆಸರು ಹೇಳ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊತೀವಿ. ಇವತ್ತಾದ್ರೂ ಅದೇ ಪ್ರಕ್ರಿಯೆ ಮುಂದುವರೆದಿದೆ. ಇವತ್ತು ಈ ವೀರಶೈವ ಲಿಂಗಾಯತರ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಂತ ಹೈಕಮಾಂಡ್ ಹೇಳಿದಾಗ ಅಮಿತ್ ಶಾ ಅವರು ನಾಳೆ ಸಾಯಂಕಾಲವರೆಗೆ ರಾಜೀನಾಮೆ ಕೊಡ್ಬೇಕಂತ ಸೂಚನೆ ಬಂತು ದಿಲ್ಲಿದಿಂದ. ಯಾಕೆ ಬಂತು? ಇವ್ರನ್ನ ಯಾಕೆ ತೆಗೆದ್ರು ಮುಖ್ಯಮಂತ್ರಿ ಹುದ್ದೆಯಿಂದ? ಇವ್ರು ಮಾಡಿದ ಭ್ರಷ್ಟಾಚಾರ ಹಗರಣಗಳು, ಇವ್ರ ಮಗ ವಿಜೇಂದ್ರ ಅಪ್ಪನ ಸಹಿ ಮುಖ್ಯಮಂತ್ರಿ ಸಹಿ ಮಾಡಿದಂಥ ನಕಲಿಗಳು, ಅಕೌಂಟ್ ಥ್ರೂ ಲಂಚ ತಿಂದಿತ್ತು, ಎಲ್ಲ ಕಾರಣದಿಂದ BJP ರಾಷ್ಟ್ರೀಯ ಹೈಕಮಾಂಡ್ ನಿರ್ಣಯ ಮಾಡಿದಾಗ ಇವ್ರು ಏನು ಉಪಯೋಗ ಮಾಡಿದ್ರು ಒಂದು ಅಸ್ತ್ರ ಅಂದರೆ ಯಡಿಯೂರಪ್ಪ. ಹಿಂದಿನ ರಾತ್ರಿ ಕ್ಯಾಬಿನೆಟ್ ನಾಳೆ ಇತ್ತು, ಹಿಂದಿನ ರಾತ್ರಿ ಲಿಂಗಾಯತ ಎಲ್ಲ ಮಂತ್ರಿಗಳಿಗೆ ಫೋನ್ ಮಾಡಿ ಹೇಳ್ತಾರೆ, ನಾಳೆ ನಾ ಕ್ಯಾಬಿನೆಟ್ ಕರೆದಿದ್ದೀನಿ, ವೀರಶೈವ ಲಿಂಗಾಯತರನ್ನ ಕೇಂದ್ರದ OBC ಪಟ್ಟಿಯಲ್ಲಿ ಸೇರಿಸುವಂಥದ್ದು ಒಂದು ಸಬ್ಜೆಕ್ಟ್ ಹಾಕ್ಕೊಂಡಿನಿ. ಈಗಾಗಲೇ ಇಡೀ ರಾಜ್ಯದ ಎಲ್ಲ ಸ್ವಾಮಿಗಳಿಗೂ ಫೋನ್ ಮಾಡಿ ಹೇಳಿದ್ದು ನಾನು ಬೆಂಗಳೂರಿಗೆ ಬರಲಿಕ್ಕೆ. ನೀವು ಕ್ಯಾಬಿನೆಟ್ನಲ್ಲಿರುವ ನೀವೆಲ್ಲ ಲಿಂಗಾಯತ ಮುಕ್ತರುಗಳು ಸಪೋರ್ಟ್ ಮಾಡಬೇಕು, OBCಯಲ್ಲಿ ಲಿಂಗಾಯತ ವೀರಶೈವವನ್ನು ಸೇರಿಸ್ಬೇಕಂತ ಒಂದು ಶಿಫಾರಸು ಮಾಡಿ ಕೇಂದ್ರಕ್ಕೆ ಕೊಟ್ಟು ಕಳಿಸೋನು ಅಂಥೇಳಿ ರಾತ್ರಿ 10 ಗಂಟೆ ತನಕ ಎಲ್ಲರಿಗೂ ಫೋನ್ ಮಾಡೋಣ.
ರಾತ್ರಿ 11ಕ್ಕೆ ಅಮಿತ್ ಶಾ ಅವ್ರ ಫೋನ್ ಬಂತು ಯಡಿಯೂರಪ್ಪಗೆ. ಒಂದು ವೇಳೆ ಇದನ್ನೇನಾದ್ರು ನೀನು ನಿರ್ಣಯ ಮಾಡಿದ್ರೆ ನೀನು ಎಲ್ಲ ಹಗರಣಗಳ ಬಗ್ಗೆ ತನಿಖೆ ಮಾಡಬೇಕಾಗ್ತದೆ ಅಂತ ಹೇಳಿದಾಗ ದಿಢೀರ್ನೆ ಕ್ಯಾಬಿನೆಟ್ನಲ್ಲಿ ಬಂದಂಥ ನೋಟ್ ಏನಿತ್ತು, ಅದೇನು ಅಜೆಂಡಾ ಏನಿತ್ತು, ಅಜೆಂಡಾದಂದು ಮುಂಜಾನೆ 9:00 ನಮ್ಮ ಮಂತ್ರಿಗಳು ಹೋದಾಗ ಅದು ವೀರಶೈವ ಲಿಂಗಾಯತ OBCದು ಹೆಸರೇ ಇರಲಿಲ್ಲ. ಅಲ್ಲೆಲ್ಲ ಮಠಾಧೀಶರು ಕೆಲವೊಂದು ಮಂದಿ ಕರೆಸಿದ್ರು. ಅಂದರೆ ಅಭಿನಂದನೆ ಸಲ್ಲಿಸೋಕೆ ಯಡಿಯೂರಪ್ಪಗೆ ಎಲ್ಲರೂ ಬುಕ್ಕೆ ಕೊಟ್ಟು ಶ್ರೀ ಗುರು ಬಸವಲಿಂಗಾಯ ನಮಃ, ಜೈ ಬಸವ ಅಂತೇಳಿ ಇಂಥವ್ರು ಕೆಲವೊಂದು ಗಿರಿಕಿಗಳು ಅದಲ್ಲ, ಇವ್ ಕಡೆಯಿಂದ ಹಾರ ಹಾಕ್ಸ್ಕೊಂಡು ಆ ಸಿದ್ದರಾಮಯ್ಯವ್ರಿಗೆ ಮಾಡಿದ್ರಲ್ಲ ಇದ್ರಾಗ ಬಿದರ್ನಾಗ ಹಿಂಗೆ ಕುಂಡ್ರಿಸಿದ್ರು, ಹಿಂಗೆ ಬತ್ತಿ ಹಚ್ಚಿ ಮ್ಯಾಗ ಹಿಂಗೆ ಹೂವು ಸುಡ್ತಿದ್ರು, ಹಾಗೆ ಯಡಿಯೂರಪ್ಪ ಮಾಡಿಸ್ಕೋಬೇಕತ್ತಿತ್ತು. ಅಮಿತ್ ಶಾ ಒಂದು ಫೋನ್ನಿಂದ ಎಲ್ಲ ಉಲ್ಟಾ ಪಲ್ಟಾ ಆಗಿಬಿಟ್ಟು. ನಿಮಗೆ ಧೈರ್ಯ ಇದ್ದರೆ ನೀವು ಮಾಡಬೇಕಾಗಿತ್ತು. ವೀರಶೈವ ಲಿಂಗಾಯತರ ಬಗ್ಗೆ ಅಭಿಮಾನ ಇತ್ತು, ನಾನು ಋಣ ಐತಿ ಅಂತ ಹೇಳಿ ಮೇಲೆ ಭಾಷಣದಾಗ ಹೇಳ್ತಿದ್ರಲ್ಲ, ಮಾಡದೆ ಇವತ್ತು ಮೋಸ ಆಗಿದ್ದು ಆ ಕುಟುಂಬದಿಂದ. ಇವತ್ತು ನಾನು ಹೊರಗೆ ಹಾಕಿರ್ಬೋದು, ಅದರ ಪ್ರತಿಕ್ರಿಯೆ ರಾಜ್ಯದಲ್ಲಿ ಏನಾಗ್ತಾಯಿದೆ ನೀವು ಎಲ್ಲ ಮಾಧ್ಯಮದವರು ಸಹ ನೋಡ್ಲಕತ್ತೀರಿ. ನೀವು ಸಾಕಷ್ಟು ಅಂಥ ಎಲ್ಲ ಸುದ್ದಿಗಳಿಗೆ ಮಹತ್ವ ಕೊಟ್ಟು ಇದರಲ್ಲಿ ದೇವರಾಣೆ ಮಾಡಿ ಹೇಳ್ತೀರಿ, ₹1 ಸಹ ನಾ ಯಾರಿಗೂ ಕೊಟ್ಟು ಮಾಡಿಸ್ತಾ ಇಲ್ಲ. ಸ್ವಯಂ ಪ್ರೇರಣದ ಪಾಪ ತಾವೇ ಭಗವಾ ಜೆಂಡಾ ಹಿಡ್ಕೊಂಡು ಭಗವಾ ಟೊಪ್ಪಿಗೆ ಇಟ್ಕೊಂಡು ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರು ಬೇಕನ್ನುವಂಥ ಕೂಗು ಪ್ರಾರಂಭ ಆಗಿದೆ. ಅದು ಕೂಡಲ ಸಂಗಮ ಸ್ವಾಮಿಗಳು ಸಹ ಇವತ್ತಿನವರೆಗೂ ನಿಸ್ವಾರ್ಥವಾಗಿ ನಮ್ಮ ಸಮಾಜಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಇದರೊಳಗೆ ಏನೂ ಸ್ವಾರ್ಥ ಇಲ್ಲ. ಅವ್ರು ಹಾಗೆ ಸ್ವಾರ್ಥ ಮಾಡಿದರೆ ಅವತ್ತೇ ಯಡಿಯೂರಪ್ಪ ₹10 ಕೋಟಿ ಮಟ್ಟ ಕೊಡ್ತೀನಿ ಅಂದಾಗನೇ ಅವರು ಹರಪನಹಳ್ಳಿಯಿಂದ ವಾಪಸ್ ನನ್ನ ಕಾಲು ನೋವ್ಸ್ಲಕತ್ತೇನು ನೀನೇ ಒಬ್ಬ ಖ್ಯಾತ ನ್ಯಾಯವಾದಿ ಪ್ರೆಸ್ ಮೀಟ್ ಮಾಡಿದ್ದಲ್ಲ, ಅವ್ರ ಮಾತು ಕೇಳಿದರೆ ಹರಪನಹಳ್ಳಿಗೆ ನಮ್ಮ ಪಾದಯಾತ್ರೆ ಮಠಗೊಳ್ತಾ ಇತ್ತು. ಇವತ್ತು ಆ ಕೂಡಲ ಸಂಗಮ ಸ್ವಾಮಿಗಳ ಮಠ ಅವ್ರ ಹೆಸರಲ್ಲೇ ಇಲ್ಲ, ಟ್ರಸ್ಟ್ ಹೆಸರಲ್ಲೇ ಇಲ್ಲ. ಪಾಪ ಇಡೀ ರಾಜ್ಯ ಸುತ್ತಿ ಸಮಾಜವನ್ನು ಒಕ್ಕಟ್ಟು ಮಾಡ್ತಾಯಿದ್ದಾರೆ. ಸಮಾಜ ಪರವಾಗಿ ಇವತ್ತು ವಿಧಾನಸಭೆಯಲ್ಲಿ ಮಾತಾಡೋದು ನಾನೇ ರೀ. ಪಂಚಮಸಾಲಿಯರ ಬಗ್ಗೆ ಮಾತಾಡೀನಿ, ಲಿಂಗಾಯತರ ಬಗ್ಗೆ ಮಾತಾಡೀನಿ, ಹಾಲು ಮತ್ತು ಕುರುಬ ಸಮಾಜದವ್ರ ಬಗ್ಗೆ ಮಾತಾಡೀನಿ, ವಾಲ್ಮೀಕಿ ಸಮಾಜ ಬಗ್ಗೆ ಮಾತಾಡೀನಿ, ತಳವಾರ ಟೋಕ್ರೆ ಕೊಳ್ಳಿ ಏನೋ ಅವ್ರಿಗೆ ಎಷ್ಟಿಗೆ ಸೇರಿಸೋದ್ರ ಬಗ್ಗೆ ಮಾತಾಡೀನಿ, ಕಬ್ಬಲಿಗ ಅವು ಏನೇನೋ ಅದಾವಲ್ಲ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡ್ಬೇಕಂತ ಮಾತಾಡ್ದವ ನಾನೇ. ಬರೀ ನಾನು ಸಮಾಜಕ್ಕೆ ಅಟ್ಟೆ ಮಾತಾಡಿಲ್ಲ. ಇವತ್ತು ಕೂಡಲ ಸಂಗಮ ಸ್ವಾಮಿಗಳ ಮೇಲೆ ಏನಕ್ಕೆ ಆರೋಪ ಮಾಡ್ತಾಯಿದ್ದಾರೆ, ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಇವರೆಲ್ಲ ಸಮಾಜದ ಹಣ ತಿಂದವ್ರೆ. ಅವ್ರಿಗೆ ಏನಾರು ಮನಸ್ಸೊತ್ತಿದ್ರೆ ಬ್ರಹ್ಮಣ್ಣ ಹುಣಸಿ ಕಟ್ಟಿ ಆ ಟ್ರಸ್ಟಿನ ಆಸ್ತಿ ಏನದ ಟ್ರಸ್ಟಿಗೆ ಕೊಡಬೇಕು. ಕೂಡಲ ಸಂಗಮ ಸ್ವಾಮಿಗಳ ಅದರ ಅಧ್ಯಕ್ಷರಾಗಿದ್ದರಿಂದ ಕೂಡಲ ಸಂಗಮ ಸ್ವಾಮಿಗಳಿಗೆ ಅದನ್ನು ವಾಪಸ್ಸು, ಯಾಕಂದ್ರೆ ಅವ್ರ ಮಠದ ಆಸ್ತಿ ಅದು. ಹೀಗಾಗಿ ನಾನು ಇನ್ನಾತನೇ ಮಾತಾಡಿದ್ದಿಲ್ಲ ಎಲ್ಲಿನೂ. ಇವತ್ತು ಎಲ್ಲ ನಮ್ಮ ಸಮುದಾಯ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜ ಇವತ್ತು ನನ್ನ ಪರವಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ನಿಮ್ಮೆಲ್ಲರ ಮೂಲಕ ವಿನಂತಿ ಮಾಡ್ಕೊತೀನಿ, ಕೂಡಲ ಸಂಗಮ ಸ್ವಾಮಿಗಳು ಭಾಳ ನಿಸ್ವಾರ್ಥಿಗಳಿದ್ದಾರೆ. ಇವತ್ತು ಆ ಸ್ವಾಮಿಗಳಲ್ಲಿ ನಾವು ನೋಡ್ತೀವಿ, ಅವ್ರದ್ದು ತಮ್ಮ ಮಠ ತಮ್ಮ ಇದು ಬಿಟ್ಟರೆ ಯಾರೂ ಇದು ಮಾಡೋದಿಲ್ಲ. ಇವತ್ತೇನಾದರೂ ಮಠ ಬಿಟ್ಟು ಸಮುದಾಯಕ್ಕಾಗಿ ಒಂದು ಹಳ್ಳಿ ಅಡ್ಡಾಡಿ ಇವತ್ತು ಸಮುದಾಯವನ್ನು ಸಂಘಟನೆ ಮಾಡ್ಲಕತ್ತಾರೆ. ಬರೀ ನಮ್ಮ ಸಮುದಾಯಕ್ಕಲ್ಲ, ಮರಾಠ ಸಮಾಜ, ಇವತ್ತು ಕ್ರಿಶ್ಚಿಯನ್ರು, ಸಮಸ್ತ ವೀರಶೈವ ಲಿಂಗಾಯತರು, ಜೈನರು ಎಲ್ಲರಿಗೂ ಕೂಡಿ ನಮ್ಗೆ 7% 2D ಸಿಕ್ಕಿದೆ. ಹಿಂದೂಗಳ ಯಾವುದೇ ಸಮಾಜಕ್ಕೆ ಸಿಕ್ಕರೆ ನ್ಯಾಯಯುತವಾಗಿ ನಮಗೆ ಸಿಗಬೇಕು. ಮುಸ್ಲಿಮರಿಗೆ ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನಾವು ಅದನ್ನು ಇಲ್ಲಿ ಹೋರಾಟ ಮಾಡಿದ್ವಿ, ಮನೆ ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತೀವಿ. ಈಗ ನಾವು ನ್ಯಾಯಾಂಗದಲ್ಲಿಯೂ ನಾವು ಒಂದು ಪ್ರಶ್ನೆ ಮಾಡ್ತೀವಿ. ಅದು ಯಾವುದೇ ಪರಿಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮುಸ್ಲಿಂ ರಿಸರ್ವೇಷನ್ ನಿಲ್ಲುವುದಿಲ್ಲ. ನಮ್ಮ 2D ಹೋರಾಟ ಏನಿದೆ ನಮ್ಮ ಗುರುಗಳ ನೇತೃತ್ವದಲ್ಲಿ ನಡೀತದೆ. ಗುರುಗಳಿಗೆ ಯಾರು ಅವರ ಏನು ಹೋರಾಟ ಮಾಡಾಗ ಯಾರು ಸಹಾಯ ಮಾಡ್ಯಾರ ಅವರ ಪರವಾಗಿ, ಅದು ಯಾವುದೇ ಪಾರ್ಟಿಯವರು ಇರಲಿ, ಅವರ ಪರವಾಗಿ ಧ್ವನಿ ಎತ್ತೋದು ಅವ್ರಿಗೆ ಹಕ್ಕಿದೆ. ಇವತ್ತು ನಾನು ವಿಧಾನಸಭೆಯಲ್ಲಿ ನಮ್ಮ ಸಮುದಾಯದ ಪರವಾಗಿ ನಾವು ಮಾತಾಡೀನಿ. ಯಾರು ಮಾತಾಡ್ಯಾರಿ ರಾಜ್ಯದಾಗ? ಯಾವ MLA ಮಾತಾಡ್ಯಾನ? ಯಾರೂ ಬಾವಿಗೆ ಇಳಿಲಿಲ್ಲ. ಒಬ್ಬ ಪಂಚಮಸಾಲಿ MLAಗಳು ಈ ಕತೆ ಹೇಳ್ತಾರೆ, ನಾವು ಹೋರಾಟ ಮಾಡೀನಿ, ನಾನು ಅಧ್ಯಕ್ಷ ಮಾಡಿರಿ, ನಾ ಭಾಳ ಚಂದುಳ್ಳ ಚಲುವದಿನ ಅಂತೇಳಿ ಅಡ್ಡಾಡ್ತಾರಲ್ಲ, ಇವ್ರು ಯಾರೂ ವಿಧಾನಸಭೆಯಲ್ಲಿ ನನಗೆ ಸಪೋರ್ಟ್ ಮಾಡಿಲ್ಲ. ಆ ಹೋರಾಟ ಮಾಡಿದ್ರ ಫಲ ಇವತ್ತು ಸಮಾಜದವ್ರು ನನ್ನ ಪರವಾಗಿ ಇವತ್ತು ರಸ್ತೆಗೆ ಬರ್ತಾಯಿದ್ದಾರೆ. ಯಾಕೆ ಬರ್ತಾಯಿದ್ದಾರೆ?
ಯತ್ನಾಳು ನಮ್ಮ ಸಮಾಜಕ್ಕಾಗಿ ಹೋರಾಟ ಮಾಡ್ಯಾನಪ್ಪ, ವಿಧಾನಸಭೆಯಲ್ಲಿ ಮಂತ್ರಿ ಆಗೋದ್ರೆ ಅವಕಾಶ ತಪ್ಪಿಸ್ಕೊಂಡನ, ನೇರವಾಗಿ ಯಡಿಯೂರಪ್ಪಗೆ ಬೊಮ್ಮಾಯಿಗೆ ಬಿಟ್ಟಿಲ್ಲ ಅನ್ನೋ ಕಾರಣದಿಂದಲೇ ಇವತ್ತು ಸಮಾಜ ಹೋರಾಟ ಮಾಡ್ತಾಯಿದೆ. ಇದು ಯಾರದೇ ಪ್ರೇರಿತ ಅಲ್ಲ. ಕೂಡಲ ಸಂಗಮ ಸ್ವಾಮಿಗಳಾದರೂ ಅವ್ರು ಸ್ಪಷ್ಟ ಹೇಳ್ಯಾರ, ನನ್ನ ಸಮಾಜಕ್ಕೆ ಯಾರು ಬೆಂಬಲ ಕೊಟ್ಟಾರೋ ಅವ್ರಿಗೆ ನಾನು ಅವ್ರ ಪರವಾಗಿ ನಿಲ್ತೀನಿ. ಅದಕ್ಕೆ ಇನ್ನೊಮ್ಮೆ ಏನಾರೇ ಬಾಯಿ ಬಿಚ್ಚಿದ್ರೆ ರಾಷ್ಟ್ರೀಯ ಅಧ್ಯಕ್ಷ ತಿಳ್ಕೊಂಡು ಆ ಸಂಸ್ಥೆ ಆಸ್ತಿ ತಿಂದವ್ರು, ಯಾಕಂದ್ರೆ ದೇವಸ್ಥಾನದ ಮಟ್ಟದ ಯಾರು ಆಸ್ತಿ ತಿಂತಾರಲ್ಲ ಅವ್ರ ಕುಟುಂಬ ಸರ್ವನಾಶ ಆಗಿದ್ದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅದೇ ಉದಾಹರಣೆ ಅದಾವೆ. ಈ ಪ್ರಕರಣ ಹುಚ್ಚಿ ಕಟ್ಟಿಗೆ ಹೇಳ್ತೀನಿ, ನೀ ಜೀವಂತ ಇರೋದ್ರಾಗ ಆ ಎಲ್ಲ 6 ಎಕರೆ ಏನು ನಮ್ಮ ಕೂಡಲ ಸಂಗಮ ಟ್ರಸ್ಟ್ದೇನು ಆಸ್ತಿ ಇದೆ ಸ್ವಾಮಿಗಳ ಹೆಸರಲ್ಲೇ ಬಿಟ್ಕೊಡು, ಇಲ್ಲಾಂದ್ರೆ ನೀ ಎಂದೂ ಉದ್ಧಾರ ಆಗೋದಿಲ್ಲ. ನೀ ಎಲ್ಲರೂ ಒಂದು 4 ಮಂದಿನ ತೊಗೊಂಡು ಸ್ವಾಮಿಗಳ ಬಗ್ಗೆ ಹಗರು ಮಾತಾಡಿದೆ, ಅವ್ರನ್ನ ವಕೀಲ ಬಗ್ಗೆ ಮಾತಾಡೋದು ಅವಶ್ಯ ಇಲ್ಲ ರೀ. ಅವು ಬಂದಿದ್ದೆ ಯಡಿಯೂರಪ್ಪನ ಡೈರೆಕ್ಷನ್ ಮೇಲೆ ಬೆಲ್ಲದನ ವಿರುದ್ಧ ನಿಂದಿರಬೇಕು, ಸೋಲಿಸ್ಬೇಕಂತೇಳಿ. ಮತ್ತೊಂದು ಏನಿಲ್ಲ ಇವ್ರದ್ದು. ಪ್ರಹ್ಲಾದ್ ಜೋಶಿನ ಸೋಲಿಸೋದು, ಬೆಲ್ಲ ಸೋಲಿಸೋದು. ಒಟ್ಟು ಮುಜುಗಾರ ಜಗದೀಶ್ ಶೆಟ್ಟರ್ ಒಬ್ಬರು ಇದ್ರು, ಹೋದ್ರೆ ಅವ್ರು ಆ ಕಡೆ ಬೆಳಗಾವಕ್ಕೆ. ಅದಕ್ಕೆ ಇವ್ರು ಸೋಲಿಸೋದ್ರ ಸಲ ಈ ಗಿರೇಕಿಯಲ್ಲಿ ಬೆಳಗಾವಿ ಇದು ಹುಬ್ಳ್ಯಾಗಂತ ಎಲ್ಲ ಯಡಿಯೂರಪ್ಪ ಎಲ್ಲ ಕಡೆಗೆ ಒಂದೊಂದು ತಯಾರು ಮಾಡ್ಯಾನ. ನನಗೆ ಒಂದೊಂದು ಬೀಜಗಳು ತಯಾರು ಮಾಡಿಟ್ಟಾನ. ಅದನ್ನ ಇವು ಒಟ್ಟು ಕ್ರಾಸ್ ಮಾಡಿ ಇಟ್ಟುಬಿಡೋದು. ನಾನು ಬೈ ಬಿಜಾಪುರನಾಗ ನಿಂದ್ರಿಸಿದ್ದ, ಅಲ್ಲೂ 3-4 ಕೋಟಿ ರೂಪಾಯಿ ಕಳಿಸಿದ ವಿಜೇಂದ್ರ. ಮೊನ್ನೆ ಇಲೆಕ್ಷನ್ ಯಾವಾಗಲೂ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಏನು ನಾನು ಹಿಂದೂ ಕಾರ್ಯಕರ್ತರಿದ್ದರು, ಹಿಂದೂಗಳು. ನಾ ಹೇಳಿದೆ, ನಾ ಏನು ಸಾಹೇಬರು ಓಟೇ ಬೇಡಪ್ಪ, ನಮಗೆ ಹಿಂದೂಗಳು ಓಟ್ ಹಾಕ. ನಾ ಆರಿಸಿ ಬಂದಿದ್ದೆ ಹಿಂದೂಗಳು ಓಟ್ ಮ್ಯಾಗ. ನನಗೇನು ಒಂದು ಮುಸ್ಲಿಮರು ಓಟ್ ಹಾಕಿಲ್ಲ, ನಾ ಅವ್ರಿಗೆ ಓಟ್ ಬೇಡಕ್ಕೆ ಹೋಗಿಲ್ಲ. ಅದಕ್ಕೆ ನಾ ಹೇಳ್ತೀನಿ, ಕೂಡಲ ಸಂಗಮ ಸ್ವಾಮಿಗಳ ಬಗ್ಗೆ ಏನಾರು ಭಾಳ ಹಗರು ಬಾಯಿ ಬಿಟ್ರೆ ಅಂದರೆ ಇನ್ನು ನಾವು ಚಾಲೂ ಮಾಡ್ತೀವಿ. ಇದು ಅವ್ರಿಗೆ ಗಂಭೀರ ಎಚ್ಚರಿಕೆ ಕೊಡ್ತೀನಿ. ಯಾರ್ಯಾರು ಅದೀರಿ ಈಗ ಒಂದು ಇದರಲ್ಲಿ ಕೂಡಲ ಸಂಗಮ ಎಷ್ಟೋ ಇದ್ರು ದೊಡ್ಡ ದೊಡ್ಡ ಲೀಡ್ರುಗಳು ಮಾತಾಡ್ತಿದ್ರು. ಈಗ ಯಾರೋ ಅಲ್ಲೆಲ್ಲ ಬಾಯಿ ಬಂದ್ ಮಾಡಿ ಅವ್ರು ನಮ್ಮ ಪರವಾಗಿ ಮಾತಾಡ್ಲಕತ್ತಾರ. ಯತ್ನಾಳ್ರು ಒಬ್ಬ ಒಳ್ಳೆಯ ನಾಯಕರು, ಯತ್ನಾಳ್ರಿಗೆ ಸಾಮರ್ಥ್ಯ ಇದೆ ಅಂತ ಮಾತಾಡಕತ್ತಾರೆ. ಯಾರು ಹಿಂದಕ್ಕೆ ನಿಮಗೆ ಮೀಡಿಯಾದವ್ರಿಗೆ ಗಾಬರಿ ಆಗಿರಿ, ಹಿಂಗೆ ಯಾಕೆ ಮಾತಾಡ್ಲಕತ್ತಾರೆ ಇವರು ಡಿಸ್ಕಮ್ ಮಾಡ್ತಿದ್ರು ಅಂದ್ರೆ ಯಾಕೆ ಮಾತಾಡ್ತಾರಂದ್ರೆ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಕೂಡಲ ಸಂಗಮ ಸ್ವಾಮಿಗಳು ಸಮುದಾಯ ಪರವಾಗಿ ಗಟ್ಟಿಯಾಗಿ ನಿಂತಾರೆ. ನಾವು ಒಂದೇ ಒಂದು ಪೀಠ, ಅದು ಕೂಡಲ ಸಂಗಮ ಸ್ವಾಮಿಗಳು. ಅವ್ರ ಮುಖಾಂತರನೇ ನಾವು ಮೀಸಲಾತಿ ತೊಗೋತೀವಿ. ಕೂಡಲ ಸಂಗಮ ಸ್ವಾಮಿಗಳು ಏನಾದರೂ ಮಾತಾಡಿದ್ರೆ ಇನ್ನು ನಾವು ಯಾರೂ ಸುಮ್ಮ ಕುಂಡ್ರೋದಿಲ್ಲ. ನೀವೆಲ್ಲರೇ ನೋಡ್ತೀವಿ ಮಾಡ್ತೀವಿ ಅಂದ್ರೆ ಬರ್ರಿ, ಅದಕ್ಕೆ ತಾಕತ್ತು ನಮ್ಮಲ್ಲಿ ಐತಿ, ನಾವು ನೋಡ್ತೀವಿ.